ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತೆಲಂಗಾಣ ಇಂದು ರಾಷ್ಟ್ರ ರಾಜಕೀಯದ ಎರಡು ಬಲಾಢ್ಯ ಶಕ್ತಿಗಳ ಕದನ ಕಣವಾಗಿ ಮಾರ್ಪಟ್ಟಿದೆ. ಬಿಜೆಪಿಯ ಬಹುನಿರೀಕ್ಷಿತ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಹಾಗೂ ಪ್ರತಿಪಕ್ಷಗಳ ರಾಷ್ಟ್ರಪತಿ ಚುನಾವಣೆಯ ರ್ಯಾಲಿಯ ಭಾಗವಾಗಿ ಇಂದು ದೇಶದ ಟಾಪ್ ನಾಯಕರು ತೆಲಂಗಾಣದಲ್ಲಿ ಬೀಡುಬಿಟ್ಟಿದ್ರು. ಹೈದರಾಬಾದ್ನಲ್ಲಿ ನಡೆಯಲಿರೋ 2 ದಿನಗಳ ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿದಂತೆ ಇಡೀ ಬಿಜೆಪಿಯ ಟಾಪ್ ಸೇನೆಯೇ ಕೆಸಿಆರ್ ಕೋಟೆಗೆ ಲಗ್ಗೆ ಇಟ್ಟಿದೆ. ಇನ್ನು ಈ ಬಿಜೆಪಿಯ ಲೀಡರ್ಗಳು ಬರೋಕ್ಕೂ ಮುಂಚೆ ಮಾತನಾಡಿದ ತೆಲಂಗಾಣ ಸಚಿವ ರಾಮರಾವ್, ಹೈದರಾಬಾದ್ ಒಂದು ಸುಂದರ ನಗರ, ಇಲ್ಲಿಗೆ ಬರ್ತಿರೋ ವಾಟ್ಸಪ್ ಯೂನಿವರ್ಸಿಟಿ ಅವರಿಗೆ ಸ್ವಾಗತ, ಇಲ್ಲಿಗೆ ಬಂದು ಟೀ ಹಾಗೂ ನಮ್ಮ ದಮ್ ಬಿರಿಯಾನಿನ ತಿನ್ಕೊಂಡು ಹೋಗೋದನ್ನ ಮರಿಬೇಡಿ ಅಂತ ಬಿಜೆಪಿಗರನ್ನ ಕೆಣಕಿದ್ದಾರೆ. ಇತ್ತ ಈ ಬಾರಿ ಕೂಡ ಕೆಸಿಆರ್ ಮತ್ತೆ ಹಠ ಸಾಧಿಸಿದ್ದಾರೆ. ಪ್ರಧಾನಿ ಮೋದಿಯವರನ್ನ ಬರಮಾಡಿಕೊಳ್ಳೋ ಸ್ವಾಗತಕ್ಕೆ ಅವರು ಹೋಗಿಲ್ಲ. ಪ್ರೋಟೋಕಾಲ್ ಪ್ರಕಾರ ದೇಶದ ಪ್ರಧಾನಿ ಯಾವುದೇ ರಾಜ್ಯಕ್ಕೆ ಹೋದಾಗ ರಾಜ್ಯದ ಮುಖ್ಯಮಂತ್ರಿ ಅವರನ್ನ ಸ್ವಾಗತ ಮಾಡೋಕ್ಕೆ ಹೋಗೋದು ವಾಡಿಕೆ. ಆದರೆ ಮೋದಿ ವಿರುದ್ಧ ಮುನಿಸ್ಕೊಂಡಿರೋ ಕೆಸಿಆರ್ ನಿರಂತರ 3ನೇ ಬಾರಿಗೆ ಶಿಷ್ಟಾಚಾರವನ್ನ ಪಾಲಿಸಿಲ್ಲ. ಆದರೆ ಇದೇ ಸಂದರ್ಭದಲ್ಲಿ ಪ್ರತಿಪಕ್ಷಗಳ ರಾಷ್ಟ್ರಪತಿ ಅಭ್ಯರ್ಥಿ ಯಶವಂತ್ ಸಿನ್ಹಾರನ್ನ ಏರ್ಪೋರ್ಟ್ಗೆ ಹೋಗಿ ಕರ್ಕೊಂಡ್ಬಂದಿದ್ದಾರೆ. ಇತ್ತ ತೆಲಂಗಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಸ್ಪರ್ಧೆಗೆ ಬಿದ್ದವಂತೆ ಬಿಜೆಪಿ ಬ್ಯಾನರ್ ಎಲ್ಲ ಕಡೆ ಹಾಕಿದ್ದಾರೆ. ಸದ್ಯ 2 ಪಕ್ಷಗಳ ಪ್ರತಿಷ್ಠೆಗೆ ಈಗ ತೆಲಂಗಾಣ ವೇದಿಕೆಯಾಗಿದೆ. ಕಾಂಗ್ರೆಸ್ ತೆಲಂಗಾಣದಲ್ಲಿ ಅವನತಿಯನ್ನು ಹೊಂದ್ತಾ ಇದೆ. ಕೆಸಿಆರ್ ಈ ತೆಲಂಗಾಣ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಿಜೆಪಿ ಪ್ರಮುಖ ಪ್ರತಿಸ್ಪರ್ಧಿಯಾಗಿ ಅಲ್ಲಿ ಎಮರ್ಜ್ ಆಗ್ತಾ ಇದೆ. ಹೀಗಾಗಿ ಇವರಿಬ್ಬರ ನಡುವೆ ದೊಡ್ಡ ಕುಸ್ತಿ ನಡೀತಾ ಇದೆ ತೆಲಂಗಾಣದಲ್ಲಿ ರಾಜಕಾರಣದಲ್ಲಿ. ಇತ್ತೀಚೆಗೆ ಕರ್ನಾಟಕದಲ್ಲೂ ಕೂಡ ಮೇಲಿಂದ ಮೇಲೆ ಭೂಕಂಪನ ವರದಿ ಆಗ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗದಲ್ಲಿ ಇಂದು ಕೂಡ ಮಧ್ಯಾಹ್ನ 1 ಗಂಟೆ ಆಸುಪಾಸಿಗೆ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಮಡಿಕೇರಿ ತಾಲೂಕಿನ ಸಂಪಾಜೆ, ಚೆಂಬು, ದಕ್ಷಿಣ ಕನ್ನಡ ಜಿಲ್ಲೆಯ ಕಾಲ್ಗುಂಡಿ, ಗೂನಡ್ಕ ಈ ಪ್ರದೇಶದಲ್ಲಿ ಭೂಮಿ ಅಲ್ಲಾಡಿದೆ ಅಂತ ಅಲ್ಲಿನ ಸ್ಥಳೀಯರು ಆತಂಕ ಹೊರಹಾಕಿದ್ದಾರೆ. ಮೂಲಕ ಕಳೆದ 1 ವಾರದಲ್ಲಿ ಸುಮಾರು 6 ಬಾರಿ ಭೂಮಿ ಕಂಪಿಸಿದ ಅನುಭವ ಆದಂತಾಗಿದೆ. ಸಾಮಾನ್ಯ ಜನರಿಗಾಗಿ ಉತ್ಪಾದಕರು ಕೈಗೆಟುಕುವ ಬೆಲೆಯಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನು ತಯಾರಿಸಬೇಕು ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಆಯೋಜನೆ ಮಾಡಲಾಗಿದ್ದ ಇವಿ ಅಭಿಯಾನ 2022 ಹಾಗೂ 152 ಈ ವಾಹನಗಳ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಉದ್ಘಾಟಿಸಿ ಸಿಎಂ ಮಾತಾಡಿದ್ದಾರೆ. ಈ ವೇಳೆ ವಾಹನದ ವೆಚ್ಚ ಜನಸಾಮಾನ್ಯರಿಗೆ ಸಿಲುಕು ಹಾಕಿರಬೇಕು, ಅವ್ರ ಕೈಗೆ ಸಿಗೋ ರೀತಿ ಇರಬೇಕು, ಆಗ ಮಾತ್ರ ಬಳಕೆ ಹೆಚ್ಚಾಗುತ್ತೆ. ಈ ಬಗ್ಗೆ ಉತ್ಪಾದಕರು ಗಮನ ಕೊಡಬೇಕು ಅಂತ ಹೇಳಿದ್ದಾರೆ. ಅವ್ರ ಕೈಗೆಟುಕೋ ದರದಲ್ಲಿ ವಾಹನಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಕೈಗೆಟುಕೋ ದರದಲ್ಲಿ ಉತ್ಪಾದನಾ ವೆಚ್ಚ ಕೂಡ ಇರಬೇಕಲ್ಲ ಸ್ವಾಮಿ. ಅವರಿಗೆ ಉತ್ಪಾದನಾ ವೆಚ್ಚ ಜಾಸ್ತಿ ಇರುತ್ತೆ, ಅವರು ಕೈಗೆಟುಕೋ ಬೆಲೆಯಲ್ಲಿ ಹೆಂಗೆ ಕೊಡೋದು? ಹೀಗಾಗಿಯೇ ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರಗಳು ಉತ್ಪಾದಕರಿಗೆ ಒಂದಷ್ಟು ಸಬ್ಸಿಡಿಗಳನ್ನು ಕೊಡೋ ಮೂಲಕ ಅಥವಾ ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡೋ ಮೂಲಕ ಹಾಗೂ ಗ್ರಾಹಕರಿಗೂ ಕೂಡ ಈಗ ನೀವು ಎನ್ಕರೇಜ್ ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ಈ ವಾಹನಗಳನ್ನು ಖರೀದಿ ಮಾಡೋರಿಗೂ ಕೂಡ ಒಂದಷ್ಟು ಸಬ್ಸಿಡಿಗಳನ್ನು ಕೊಡೋ ಮೂಲಕ ಪ್ರೋತ್ಸಾಹ ನೀಡಬೇಕು. ಆಲ್ರೆಡಿ ಈಗ ಫೇಮ್ 1 ಫೇಮ್ 2 ಅಂತ ಒಂದಷ್ಟು ಪ್ರೋತ್ಸಾಹ ಇದೆ. ಇನ್ನಷ್ಟು ಜಾಸ್ತಿ ಆದರೆ ಮಾತ್ರ ಬಳಕೆ ಜಾಸ್ತಿ ಆಗುತ್ತೆ. ವಿದ್ಯುತ್ ಸಂಪರ್ಕ ಪಡೆಯೋದಕ್ಕೆ ಇನ್ನು ಮುಂದೆ ಓಸಿ ಅಂದರೆ ವಾಸ್ತವ್ಯ ಪ್ರಮಾಣ ಪತ್ರ ಕಡ್ಡಾಯ ಅಲ್ಲ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಇಂಧನ ಸಚಿವ ಸುನಿಲ್ ಕುಮಾರ್ ಈ ಬಗ್ಗೆ ಮಾಹಿತಿ ನೀಡಿದ್ದು, ಕಾಂಗ್ರೆಸ್ ಸರ್ಕಾರ ತಂದಿದ್ದ ಈ ಕತ್ತಲೆ ಭಾಗ್ಯವನ್ನು ನಾವು ಬದಲಾವಣೆ ಮಾಡಿದ್ದೀವಿ. ಇನ್ನು ಮುಂದೆ ವಿದ್ಯುತ್ ಸಂಪರ್ಕ ಪಡೆಯೋಕೆ ಗುರುತಿನ ಚೀಟಿ ಮತ್ತು ಸ್ವತ್ತಿನ ಹಕ್ಕುಪತ್ರ ಇದ್ರೆ ಸಾಕು ಅಂತ ಹೇಳಿದ್ದಾರೆ. ರಾಜ್ಯದ ಹಲವು ಕಡೆ ಹೊತ್ತು ಮಳೆಯಾಗಿದೆ. ಅದರಲ್ಲೂ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ವರುಣ ಬಿಟ್ಟು ಬಿಡದೆ ಸುರಿತಾ ಇದ್ದಾನೆ. ಕೆಲ ಕಡೆ ಭೂಮಿ ಕುಸಿತ ಕೂಡ ಉಂಟಾಗಿದೆ. ಕೆರೆ ಕಟ್ಟೆ ನದಿಗಳೆಲ್ಲ ನೀರಿನಿಂದ ತುಂಬಿ ಹರಿತಾ ಇವೆ. ಕೊಡಗಿನ ಹಾರಂಗಿ ಜಲಾಶಯ ಭರ್ತಿಯಾಗಿದೆ. ಇನ್ನು ಕಳೆದ 24 ಗಂಟೆಯಲ್ಲಿ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ನಾಲ್ಪಾಡು ಅನ್ನೋ ಕಡೆ ಅತಿ ಹೆಚ್ಚು 229.5 ಮಿಲಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳ ಬಹುತೇಕ ಕಡೆ ಸಾಧಾರಣ ಮಳೆ, ಕೆಲವೊಂದು ಕಡೆ ಅಧಿಕ ಮಳೆಯಾಗುವ ಸಾಧ್ಯತೆ ಇದೆ. ಮಲೆನಾಡು ಜಿಲ್ಲೆಗಳ ಕೆಲವೊಂದು ಕಡೆ ವ್ಯಾಪಕ ಮಳೆ ಮತ್ತು ಉಳಿದ ಕಡೆಯಲ್ಲಿ ಅಧಿಕ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಚದುರಿದಂತೆ ಸಾಧಾರಣ ಮಳೆಯಾಗುವ ಚಾನ್ಸಸ್ ಇದೆ ಅಂತ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ. ಇನ್ನು ರಾಜ್ಯದ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ಭಾರತೀಯ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಸಮಾವೇಶವೊಂದರಲ್ಲಿ ಮಾಜಿ ಕಾಂಗ್ರೆಸ್ ಶಾಸಕ ರಾಜಣ್ಣ ಕೊಟ್ಟಿರೋ ಹೇಳಿಕೆ ಈಗ ವಿವಾದಕ್ಕೆ ಕಾರಣ ಆಗಿದೆ. ದೇವೇಗೌಡರು ಈಗಲೇ ಇಬ್ಬರನ್ನ ಹಿಡ್ಕೊಂಡು ನಡೀತಾರೆ, 4 ಜನರ ಮೇಲೆ ಅವರು ಹೋಗೋದು ಹತ್ತಿರದಲ್ಲೇ ಇದೆ ಅಂತ ನಾಲಿಗೆ ಹರಿಬಿಟ್ಟಿದ್ರು. ಇದೀಗ ಈ ವಿಚಾರಕ್ಕೆ ಪಕ್ಷಾತೀತವಾಗಿ ಖಂಡನೆ ವ್ಯಕ್ತ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರೇ ಆಗಿರುವ ಡಿಕೆ ಶಿವಕುಮಾರ್ ಕೂಡ ಇದೊಂದು ಅಮಾನವೀಯ ಹೇಳಿಕೆ, ಇದಕ್ಕೆ ಕ್ಷಮೆ ಕೇಳಬೇಕು ಅಂತ ಖಂಡಿಸಿದ್ದಾರೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿ, ದೇವೇಗೌಡರಿಗೆ ಆರೋಗ್ಯ ಆಯಸ್ಸು ಕೊಟ್ಟಿರೋದು ದೇವರಿಂದ ಬಂದ ಬಳವಳಿ, ಮಧುಗಿರಿ ಜನರ ಕೈಯಲ್ಲೇ ನಿನಗೆ ಪಾಠ ಕಲಿಸೋ ರೀತಿ ಮಾಡ್ತೀನಿ ಅಂತ ರಾಜಣ್ಣ ವಿರುದ್ಧ ಕಿಡಿಕಾರಿದ್ದಾರೆ.
ಈತ ಮಾಜಿ ಶಾಸಕನ ಈ ಬೇಜವಾಬ್ದಾರಿ ಹೇಳಿಕೆ ಖಂಡಿಸಿ ಹಲವು ಕಡೆ ಪ್ರತಿಭಟನೆ ಕೂಡ ಮಾಡಲಾಗಿದೆ. ಇಷ್ಟೆಲ್ಲ ವಿರೋಧ ವ್ಯಕ್ತ ಆಗ್ತಿದ್ದ ಹಾಗೆ ಕೊನೆಗೂ ಕೂಡ ಈ ವಿವಾದಗಳ ರಾಜ ತಮ್ಮ ಹೇಳಿಕೆಗೆ ಕ್ಷಮಾಪಣೆ ಕೋರಿದ್ದಾರೆ. ಉದಯಪುರದ ಟೈಲರ್ ಹತ್ಯೆ ಉದ್ವಿಗ್ನತೆಯ ನಡುವೆ ವಾರದ ಹಿಂದೆ ಮಹಾರಾಷ್ಟ್ರದಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಜೂನ್ 21ನೇ ತಾರೀಕು ರಸಾಯನಶಾಸ್ತ್ರಜ್ಞ ಉಮೇಶ್ ಕೊಲ್ಹೆ ಅವರನ್ನ ದುಷ್ಕರ್ಮಿಗಳು ಚಾಕುನಿಂದ ಕೊಲೆ ಮಾಡಿದರು. ಆಗ ಅದನ್ನು ರಾಬರಿ ಕೇಸ್ ಅಂತ ಕನ್ಸಿಡರ್ ಮಾಡಲಾಗಿತ್ತು. ಆದರೆ ಉಮೇಶ್ ಕೂಡ ಕನಯ್ಯ ಲಾಲ್ ಥರ ನೂಪುರ್ ಶರ್ಮಾ ಪರವಾಗಿ ಪೋಸ್ಟ್ ಹಾಕಿದ್ದರು ಅಂತ ಈಗ ಗೊತ್ತಾಗಿದೆ. ಸೊ 2 ಕೇಸ್ಗಳಿಗೂ ಲಿಂಕ್ ಇದೆಯಾ ಅಂತ ಈಗ ಚೆಕ್ ಮಾಡ್ತಿದ್ದಾರೆ. ಖುದ್ದು ಗೃಹ ಮಂತ್ರಿ ಅಮಿತ್ ಶಾ ಬಗ್ಗೆ ತನಿಖೆಯನ್ನು NIAಗೆ ವಹಿಸಿದ್ದಾರೆ. ಇಲ್ಲಿವರೆಗೂ ಈ ಪ್ರಕರಣದ ತನಿಖೆಯನ್ನು ಕೇಂದ್ರ ಭಯೋತ್ಪಾದನಾ ನಿಗ್ರಹ ದಳ ಮಾಡ್ತಾ ಇತ್ತು. ಅಮರಾವತಿಯ ಸ್ಥಳೀಯ ಬಿಜೆಪಿ ಘಟಕ ಕೂಡ ಉಮೇಶ್ ಹತ್ಯೆ ಉದಯಪುರ ಘಟನೆಗೆ ಸಂಬಂಧಪಟ್ಟಿದೆ ಅಂತ ಆರೋಪಿಸಿದೆ. ಈ ಪ್ರಕರಣದಲ್ಲಿ ಈಗ ಹೊಸ ಮಾಹಿತಿ ಬರ್ತಾ ಇದೆ. ಉಮೇಶ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 6 ಮಂದಿಯನ್ನು ಬಂಧಿಸಲಾಗಿದೆ. ಆರೋಪಿಗಳು ನೂಪುರ್ ಶರ್ಮಾ ಬಗ್ಗೆ ಪೋಸ್ಟ್ ಮಾಡಿದ್ದಕ್ಕೆ ಅವ್ರನ್ನ ಹತ್ಯೆ ಮಾಡಿದ್ವಿ ಅಂತ ಬಾಯಿ ಬಿಟ್ಟಿದ್ದಾರೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿ ವಿಕ್ರಮ್ ಸಾಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಸ್ಥಾನದ ಟೇಲರ್ ಹತ್ಯೆ ಈಗ ದೇಶದ 2 ರಾಷ್ಟ್ರೀಯ ಪಕ್ಷಗಳ ರಾಜಕೀಯ ಕೆಸರಾಟಕ್ಕೆ ಕಾರಣ ಆಗಿದೆ. ಕನಯ್ಯ ಲಾಲ್ ಹತ್ಯೆ ಮಾಡಿದ ಹಂತಕರಿಗೂ ರಾಜಸ್ಥಾನದ ಸ್ಥಳೀಯ ಬಿಜೆಪಿ ನಾಯಕರಿಗೂ ಸಂಬಂಧ ಇದೆ. ಹತ್ಯೆಯಲ್ಲಿ ಭಾಗಿಯಾಗಿದ್ದ ಹಂತಕ ರಿಯಾಜ್ ಅತ್ತಾರಿ ಬಿಜೆಪಿಯ ಮೆಂಬರ್ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಶೇರ್ ಮಾಡಿರೋ ಫೋಟೋದಲ್ಲಿ ಹಂತಕನ ಜೊತೆ ಸ್ಥಳೀಯ ಬಿಜೆಪಿ ಮುಖಂಡ ಅಂತ ಹೇಳಲಾಗುವ ವ್ಯಕ್ತಿ ಕೂಡ ಇರೋದು ಕಂಡುಬಂದಿದೆ. ಆದರೆ ಅದನ್ನು ಸಾರಸಗಟಾಗಿ ಬಿಜೆಪಿ ರಿಜೆಕ್ಟ್ ಮಾಡಿದೆ. ಇದೊಂದು ನಕಲಿ ಸುದ್ದಿ ಅಂತ ಬಿಜೆಪಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿಸಿರೋ 4 ಆರೋಪಿಗಳನ್ನು 10 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜೈಪುರ ಕೋರ್ಟ್ ಆವರಣದಲ್ಲಿ ಈ ಆರೋಪಿಗಳನ್ನು ಕರೆದುಕೊಂಡು ಹೋಗುವಾಗ ಭಾರೀ ಹೈಡ್ರಾಮಾ ಆಗಿತ್ತು. ಹಂತಕರನ್ನ ಪೊಲೀಸ್ ವಾಹನ ಹತ್ತಿಸುವಾಗ ಅಲ್ಲೇ ಸೇರಿದಂಥ ಸಾರ್ವಜನಿಕರು ಹಾಗೂ ಕೆಲ ವಕೀಲರು ಹಂತಕರ ಮೇಲೆ ಹಲ್ಲೆ ಮಾಡೋಕ್ಕೆ ಮುಂದಾದರು. ಈ ವೇಳೆ ಭಾರಿ ಕೂಗಾಟ ತಳ್ಳಾಟ ಆಗಿದ್ದು ಕಡೆಗೂ ಕೂಡ ಹಂತಕರನ್ನ ಜೀವ ಸಹಿತ ಕರ್ಕೊಂಡು ಹೋಗುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಟೇಲರ್ ಹತ್ಯೆ ಪ್ರಕರಣ ಬಗೆದಷ್ಟು ಆಳ ಹಾಗೂ ಅಷ್ಟೇ ಭಯಾನಕ ವಿಚಾರಗಳನ್ನು ಹೊರತರ್ತಾ ಇದೆ. ಈ ಹತ್ಯೆಗೂ ಮುಂಚೆ 2 ಬಾರಿ ಸಂಚು ನಡೆದಿತ್ತು. ಆದರೆ ಅದು ಫೇಲ್ ಆಗಿತ್ತು. ಆದರೆ 3ನೇ ಪ್ರಯತ್ನದಲ್ಲಿ ಹಂತಕರು ಯಶಸ್ಸನ್ನು ಕಂಡರು ಈ ದುಷ್ಕೃತ್ಯವನ್ನು ಮಾಡುವಲ್ಲಿ ಅಂತ NIA ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಿಲ್ಲಿಯಿಂದ ಜಬಲ್ಪುರ್ಗೆ ಹೋಗ್ತಾ ಇದ್ದ ಸ್ಪೈಸ್ ಜೆಟ್ Q400 ಅನ್ನೋ ಪ್ಯಾಸೆಂಜರ್ ವಿಮಾನವೊಂದರ ಕ್ಯಾಬಿನ್ನಲ್ಲಿ ಹೊಗೆ ಕಾಣಿಸಿಕೊಂಡ ಪರಿಣಾಮ ವಿಮಾನವನ್ನು ತುರ್ತು ಲ್ಯಾಂಡಿಂಗ್ ಮಾಡಲಾಗಿದೆ. ಹೊಗೆ ಕಾಣಿಸಿಕೊಂಡ ತಕ್ಷಣವೇ ಸಮಯ ಪ್ರಜ್ಞೆ ಮೆರೆದ ಪೈಲಟ್ ಮೇ ಡೇ ಘೋಷಿಸಿದ್ದಾರೆ. ಅಂದ ಹಾಗೆ ಈ ಮೇ ಡೇ ಅಂದರೆ ತುರ್ತು ಸಂದರ್ಭಗಳಲ್ಲಿ ಬಳಸುವ ಪದ. ಇದನ್ನು ರೇಡಿಯೋ ಕಮ್ಯುನಿಕೇಷನ್ಗಳಲ್ಲಿ ತೊಂದರೆಯ ಸಂಕೇತವಾಗಿ ಬಳಸಲಾಗುತ್ತೆ. ವಿಮಾನ 5,000 ಅಡಿ ಎತ್ತರದಲ್ಲಿದ್ದಾಗ ಈ ಹೊಗೆ ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಂಡಿದೆ. ನಂತರ 14,000 ಅಡಿ ಎತ್ತರದಲ್ಲಿ ಹಾರಾಟ ನಡೆಸಿದಾಗ ಹೊಗೆ ಜಾಸ್ತಿ ಆಯಿತು. ಪೈಲಟ್ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಕಾಲ್ ಮಾಡಿ ಮೇ ಡೇ ಘೋಷಿಸಿದ್ದು ಬಳಿಕ ವಿಮಾನ ದಿಲ್ಲಿಗೆ ಮರಳಿದೆ. ಪ್ರಾಥಮಿಕ ತನಿಖೆಯಲ್ಲಿ ತೈಲ ಸೋರಿಕೆಯಿಂದ ಈ ರೀತಿ ಆಗಿದೆ ಅಂತ ಮಾಹಿತಿ ಲಭ್ಯ ಆಗಿದೆ. 15 ದಿನಗಳಲ್ಲಿ ಇಂಥ 5 ಘಟನೆಗಳಾಗಿವೆ. ಅಂದ ಹಾಗೆ ಜೂನ್ 19ನೇ ತಾರೀಕು ಪಾಟ್ನಾದಿಂದ ದಿಲ್ಲಿಗೆ ಹಾರಾಟ ನಡೆಸಿದ್ದ ಸ್ಪೈಸ್ ಜೆಟ್ ವಿಮಾನವೊಂದರ ಎಂಜಿನಲ್ಲೂ ಕೂಡ ಬೆಂಕಿ ಕಾಣಿಸಿಕೊಂಡಿತ್ತು. ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಸಂಭವಿಸಿದ ಭೂಮಿ ಕುಸಿತದ ಪರಿಣಾಮ ಸಾವಿಗೀಡಾದವರ ಸಂಖ್ಯೆ 24ಕ್ಕೆ ಏರಿಕೆಯಾಗಿದೆ. 18 ಮಂದಿ ಯೋಧರೇ ಸೇರಿದ್ದು ಕಾಣೆಯಾದ 38 ಮಂದಿ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಸಾವಿನ ನಂಬರ್ ಜಾಸ್ತಿ ಆಗುವ ಆತಂಕ ಮನೆ ಮಾಡಿದೆ. ಅಂದಹಾಗೆ ಮಣಿಪುರದ ನಾನಿ ಜಿಲ್ಲೆಯ ಸೇನಾ ಕ್ಯಾಂಪ್ ಇದ್ದ ಪ್ರದೇಶದಲ್ಲಿ ಬುಧವಾರ ತಡರಾತ್ರಿ ಇದ್ದಕ್ಕಿದ್ದ ಹಾಗೆ ಭೂಮಿ ಕುಸಿತ ಉಂಟಾಗಿ ಈ ದುರಂತ ಉಂಟಾಗಿತ್ತು. ಈಶಾನ್ಯ ಭಾರತದಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಅಲ್ಲೀಗ ಭೂಮಿ ಕುಸಿತದ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಭಾರತದ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ನೀ ಅಥವಾ ಮಂಡಿ ಭಾಗದಲ್ಲಿ ತುಂಬಾ ನೋವು ಕಾಣಿಸ್ಕೊಂಡು ಅದನ್ನು ಗುಣಪಡಿಸ್ಕೊಳ್ಳಿಕ್ಕೆ ಒದ್ದಾಡ್ತಾ ಇದ್ರಂತೆ. ಈಗ ಆಯುರ್ವೇದದ ಮೂಲಕ ಚಿಕಿತ್ಸೆ ಪಡ್ಕೊಂಡಿದ್ದಾರಂತೆ. ರಾಂಚಿಯಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರೋ ವಂದನ್ ಸಿಂಗ್ ಕೆರ್ವಾರ್ ಅನ್ನೋ ಆಯುರ್ವೇದ ವೈದ್ಯರ ಬಳಿ ಧೋನಿ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದು ಚಿಕಿತ್ಸೆಗೆ ಕೇವಲ 40 ರೂಪಾಯಿ ಮಾತ್ರ ಚಾರ್ಜ್ ಆಗಿದೆಯಂತೆ. ಈ ಬಗ್ಗೆ ಮಾತಾಡಿರೋ ವೈದ್ಯ ವಂದನ್ 20 ರೂಪಾಯಿ ಕನ್ಸಲ್ಟಿಂಗ್ ಫೀಸ್ ಮತ್ತು 20 ರೂಪಾಯಿ ಮೆಡಿಸಿನ್ ಫೀಸ್ ಅಂತ ಹೇಳಿದ್ದಾರೆ. ಎಲ್ಲ ಕಡೆ ಮುಂಚೆ ಟ್ರೈ ಮಾಡಿದ್ರಂತೆ ಆಲೋಪತಿಕ್ ಮೆಡಿಸಿನ್ ಎಲ್ಲ ಮುಂಚೆ, ಆದರೆ ವರ್ಕೌಟ್ ಆಗಿರಲಿಲ್ಲ ಅಂತ ಅವನಿಗೆ. ಈ 40 ರೂಪಾಯಿ ಮತ್ತೆ ತಗೊಂಡ್ಮೇಲೆ ಗುಣ ಆಗುತ್ತಾ, ಫೈನಲ್ ಇದಕ್ಕೊಂದು ಸೊಲ್ಯೂಷನ್ ಸಿಗುತ್ತಾ ಧೋನಿಗೆ ಅಂತ ನೋಡಬೇಕಾಗಿದೆ. ಈಗ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಸರ್ಕಾರ ಉರುಳಿದ ನಂತರ ಈಗ ಶಿವಸೇನಾ ಸಂಸದ ಸಂಜಯ್ ರಾವತ್ ಮಾತನಾಡಿದ್ದಾರೆ. ನನಗೂ ಗುವಾಹಟಿಗೆ ಹೋಗಿ ಏಕನಾಥ್ ಶಿಂದೆ ಪಕ್ಷ ಸೇರುವಂತೆ ಆಫರ್ ಬಂದಿತ್ತು, ಆದರೆ ನಾನು ನಿರಾಕರಿಸಿದ್ದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸರಿಗೆ ಉಪಮುಖ್ಯಮಂತ್ರಿಯಾಗಿ ಇರೋದು ಕಷ್ಟ ಆಗುತ್ತೆ. ಕೇಂದ್ರದಿಂದ ಅವರಿಗೆ ಸಿಎಂ ಸ್ಥಾನ ಸಿಗಲ್ಲ. ನನ್ನ ಬಾಯಿಯಿಂದ ಅವರನ್ನು ಉಪಮುಖ್ಯಮಂತ್ರಿ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ ಅಂತ ಕಿಚಾಯಿಸಿದ್ದಾರೆ. ಜೊತೆಗೆ ಮಹಾರಾಷ್ಟ್ರವನ್ನು ಶಿವಸೇನೆಯಿಂದ ಕಿತ್ತುಕೊಳ್ಳೋಕೆ ಬಿಜೆಪಿ ಶಿಂದೆಯನ್ನ ಸಿಎಂ ಆಗಿ ಮಾಡ್ತು ಅಂತ
ಅವರು ಹೇಳಿದ್ದಾರೆ. ಸಾಮಾಜಿಕ ಕಾರ್ಯಕರ್ತೆ ತೀರ್ಥ ಸೆತಲ್ವಾಡ್ ಮತ್ತು ಮಾಜಿ ಡಿಜಿಪಿ RV ಶ್ರೀಕುಮಾರ್ಗೆ ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನ ಒಳಪಡಿಸಿದೆ. ಗುಜರಾತ್ ಗಲಭೆ ಕೇಸ್ನಲ್ಲಿ ಮೋದಿಗೆ ಕ್ಲೀನ್ ಚಿಟ್ ನೀಡಲಾಗಿತ್ತು. ಸುಳ್ಳು ಸುದ್ದಿ ಸೃಷ್ಟಿಸಿದ ಆರೋಪದ ಮೇಲೆ ಇವರನ್ನ ಬಂಧಿಸಲಾಗಿತ್ತು. ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸರ್ಕಾರದ ಪಾತ್ರ ಇದೆ ಅಂತ ಹೇಳಿ ವಾತಾವರಣ ಕ್ರಿಯೇಟ್ ಮಾಡೋಕೆ ಇವರು ಪ್ರಯತ್ನ ಪಟ್ಟಿದ್ರು ಅಂತ ಇವ್ರ ಮೇಲೆ ಆರೋಪ. ಈಗ ಇವರಿಬ್ಬರ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 2 ವರ್ಷದ ನಂತರ ಮತ್ತೆ ಆರಂಭ ಆಗಿರೋ ಅಮರನಾಥ್ ಯಾತ್ರೆ ಕುರಿತು 95 ವರ್ಷದ ಕಾಶ್ಮೀರದ ಗುಲಾಬ್ ನಬಿ ಮಲ್ಲಿಕ್ ಅನ್ನೋ ಮುಸ್ಲಿಂ ವ್ಯಕ್ತಿಯೊಬ್ಬರು ತಮ್ಮ ನೆನಪುಗಳನ್ನು ಬಿಚ್ಚಿಟ್ಟಿದ್ದಾರೆ. ಈ ವೇಳೆ ಅವರ ಮುತ್ತಜ್ಜ ಬೋಟಾ ಮಲ್ಲಿಕ್ ಕಂಡುಹಿಡಿದಿದ್ದಾರೆ ಅಂತ ಹೇಳಲಾಗೋ ಪವಿತ್ರ ಗುಹೆಯೊಂದಿಗೆ ಅವರ ಕುಟುಂಬ ಅತ್ಯುತ್ತಮ ಸಂಬಂಧ ಹೊಂದಿತ್ತು ಅಂತ ಹೇಳಿದ್ದಾರೆ. ಪಹಲ್ಗಾಮ್ನ ಬಟಕೋಟೆ ಗ್ರಾಮದಲ್ಲಿ ಯಾತ್ರಿಗಳಿಗೆ ಈ ಗುಹೆಯಲ್ಲಿ ದೇವರ ದರ್ಶನ ಪಡೆಯೋಕೆ ಸಹಾಯ ಮಾಡ್ತಿದ್ರು ನಮ್ಮ ಪೂರ್ವಜರು ಅಂತ ಹೇಳಿದ್ದಾರೆ. ಜೀವಂತ ದಂತಕತೆ ಅಂತ ಕರೆಯೋ ಈ ನಬಿ ಮಲ್ಲಿಕ್ 60 ವರ್ಷ ಅಮರನಾಥ್ ಯಾತ್ರೆ ಕೈಗೊಂಡಿದ್ದಾರೆ. ಗುಹೆ ಜೊತೆಗಿನ ತಮ್ಮ ಕುಟುಂಬದ ಒಡನಾಟವನ್ನ ಮತ್ತು ಅದು ಹಿಂದೂ ಮುಸ್ಲಿಮರ ನಡುವೆ ಹೇಗೆ ಸಾಮರಸ್ಯವನ್ನು ಗಟ್ಟಿಗೊಳಿಸಿತ್ತು ಅನ್ನೋದರ ಸಂಬಂಧಪಟ್ಟ ಹಾಗೆ ತಮ್ಮ ನೆನಪಿನ ಬುತ್ತಿಯನ್ನು ಅವರು ಬಿಚ್ಚಿಟ್ಟಿದ್ದಾರೆ. 2018ರ ಧರ್ಮ ನಿಂದನೆ ಟ್ವೀಟ್ಗೆ ಸಂಬಂಧಪಟ್ಟ ಹಾಗೆ ಆಲ್ಟ್ ನ್ಯೂಸ್ ಸಹ ಸಂಸ್ಥಾಪಕ ಮೊಹಮ್ಮದ್ ಜುಬೇರ್ ಜಾಮೀನು ಅರ್ಜಿಯನ್ನು ಕೋರ್ಟ್ ರಿಜೆಕ್ಟ್ ಮಾಡಿದ್ದು 2 ವಾರಗಳ ನ್ಯಾಯಾಂಗ ಬಂಧನ ನೀಡಿದೆ. ವಿಚಾರಣೆ ವೇಳೆ ಕ್ರಿಮಿನಲ್ ಪಿತೂರಿ ಮತ್ತು ಸಾಕ್ಷ್ಯ ನಾಶದ ಹೊಸ ಆರೋಪಗಳನ್ನು ಕೂಡ ಜುಬೇರ್ ಮೇಲೆ ಹೊರಿಸಲಾಗಿದೆ. ಇನ್ನೊಂದು ಕಡೆ ಇವರ ಬಂಧನದ ನಂತರ ಜುಬೇರನ್ನ ಪಾಕಿಸ್ತಾನ, UAE, ಬಹ್ರೇನ್ ಮತ್ತು ಕುವೈತ್ನಂತಹ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಜುಬೇರನ್ನ ಬೆಂಬಲಿಸಿ ಒಂದಷ್ಟು ಹೇಳಿಕೆಗಳು, ಟ್ವೀಟ್ಗಳೆಲ್ಲ ಬಂದಿವೆ ಅಂತ ದಿಲ್ಲಿ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನ್ ಜೈಲುಗಳಲ್ಲಿ ಒಟ್ಟು 682 ಭಾರತೀಯರಿದ್ದಾರೆ ಅಂತ ಪಾಕಿಸ್ತಾನದಲ್ಲಿರೋ ಭಾರತದ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಈ ಪೈಕಿ 633 ಮೀನುಗಾರರು, 49 ನಾಗರಿಕರು ಸೇರಿದ್ದಾರೆ ಅಂತ ಹೇಳಿದೆ. ಈತ ಭಾರತ ಕೂಡ ಈ ಬಗ್ಗೆ ಮಾಹಿತಿ ನೀಡಿದ್ದು ಒಟ್ಟು 461 ಪಾಕಿಗಳು ಭಾರತದ ಜೈಲಿನಲ್ಲಿದ್ದಾರೆ. ಇದರಲ್ಲಿ 345 ನಾಗರಿಕರು, 116 ಮೀನುಗಾರರು ಅಂತ ಮಾಹಿತಿ ನೀಡಿದೆ. ಅಂದಹಾಗೆ 2008ರ ಒಪ್ಪಂದದ ಪ್ರಕಾರ ಪ್ರತಿ 6 ತಿಂಗಳಿಗೊಮ್ಮೆ ಈ ರೀತಿಯಾಗಿ ಇಬ್ಬರ ಬಳಿ ಇರುವಂಥ ಕೈದಿಗಳ ಅಂಕಿಅಂಶವನ್ನು ಶೇರ್ ಮಾಡ್ಕೋಬೇಕು. ಕೃಷಿ ಕ್ಷೇತ್ರದಲ್ಲಿ ಭಾರತ ಸರಿಯಾಗಿ ರೂಲ್ಸ್ ಎಲ್ಲ ಫಾಲೋ ಮಾಡ್ತಿಲ್ಲ, ಅದರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಅಮೆರಿಕ ಮುಂದಾಗಬೇಕು ಅಂತ ಅಧ್ಯಕ್ಷ ಜೋ ಬೈಡೆನ್ಗೆ ಒತ್ತಾಯ ಮಾಡಲಾಗಿದೆ. ಅಮೆರಿಕದ ಸಂಸದರ ಗುಂಪು ಈ ಬಗ್ಗೆ ಬೈಡನ್ಗೆ ಪತ್ರವನ್ನು ಬರೆದಿದ್ದಾರೆ. ಇದರಲ್ಲಿ ಪ್ರಸ್ತುತ WTO ನಿಯಮಗಳು ಸರಕು ಉತ್ಪಾದನೆಯ ಮೌಲ್ಯದ 10% ಮಾತ್ರ ಸಬ್ಸಿಡಿ ಕೊಡೋಕೆ ಸರ್ಕಾರಗಳಿಗೆ ಅವಕಾಶ ಕೊಡುತ್ತೆ. ಆದರೆ ಭಾರತ ಸರ್ಕಾರ ಅಕ್ಕಿ ಮತ್ತು ಗೋಧಿ ಸೇರಿದಂತೆ ಹಲವಾರು ಸರಕುಗಳ ಉತ್ಪಾದನೆ ಮೌಲ್ಯದ ಅರ್ಧಕ್ಕಿಂತ ಹೆಚ್ಚು ಸಬ್ಸಿಡಿ ಕೊಡೋದನ್ನು ಕಂಟಿನ್ಯೂ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ ಇಂಗ್ಲೆಂಡ್ ವಿರುದ್ಧ ದೊಡ್ಡ ದಾಖಲೆಯನ್ನು ಮಾಡಿದ್ದಾರೆ, ವಿಶ್ವ ದಾಖಲೆ ಮಾಡಿದ್ದಾರೆ. ಭಾರತ ಇಂಗ್ಲೆಂಡ್ ನಡುವಿನ ಬಾಸ್ಟನ್ನಲ್ಲಿ ನಡೀತಾ ಇರುವಂತಹ 2ನೇ ಟೆಸ್ಟ್ನಲ್ಲಿ ಒಂದೇ ಓವರ್ನಲ್ಲಿ ಸ್ಟುವರ್ಟ್ ಬ್ರಾಡ್ ಬಾಲಿಂಗ್ನಲ್ಲಿ 35 ರನ್ ಬಾರಿಸಿದ್ದಾರೆ ಜಸ್ಪ್ರೀತ್ ಬುಮ್ರಾ. ಈ ಮೂಲಕ 2004ರಲ್ಲಿ ಬ್ರಿಯಾನ್ ಲಾರಾ ಮಾಡಿದ ಸಾಧನೆಯನ್ನ ಸರಿಗಟ್ಟಿದ್ದಾರೆ. ಬುಮ್ರಾ ಈ ರೀತಿ ಬಾರಿಸ್ತಾ ಇದ್ದಾರೆ. ಸ್ಟುವರ್ಟ್ ಬ್ರಾಡ್ಗೆ 2007ರಲ್ಲಿ ಯುವರಾಜ್ ಸಿಂಗ್ ಬಾರಿಸಿದ್ರಲ್ಲ, 6 ಬಾಲಿಗೆ 6 ಸಿಕ್ಸ್, ಅದು ನೆನಪಾಗಿರ್ಬೇಕು ಮೋಸ್ಟ್ಲಿ. ಯಾಕಂದ್ರೆ ಇದೇ ಸ್ಟುವರ್ಟ್ ಬ್ರಾಡ್ಗೆ ಬೂಮ್ರಾ 35 ರನ್ ಬಾರಿಸಿದ್ದಾರೆ. ಅಟ್ಲೀಸ್ಟ್ ಯುವರಾಜ್ ಸಿಂಗ್ ಒಬ್ಬ ವಿಶ್ವ ದರ್ಜೆಯ ಬ್ಯಾಟ್ಸ್ಮನ್, ಆದರೆ ಬೂಮ್ರಾ ಒಬ್ಬ ವಿಶ್ವ ದರ್ಜೆಯ ಬೌಲರ್ ಕೈಲಿ ಇನ್ನೊಬ್ಬ ವಿಶ್ವ ದರ್ಜೆಯ ಬೌಲರ್ ಆಗಿರೋ ಸ್ಟುವರ್ಟ್ ಬ್ರಾಡ್ ವಿಶ್ವ ದಾಖಲೆಯ ಸ್ಕೋರನ್ನು ಹೊಡೆಸ್ಕೊಂಡಿರೋದು ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.